ಬೆಂಗಳೂರಲ್ಲಿ ಜಾತಿ ಗಣತಿಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಜಯನಗರದಲ್ಲಿ ಸರ್ವೆಗೆ ಹೋದವರು ಸುಸ್ತಾಗಿದ್ದಾರೆ. ಗಣತಿಗೆ ತೆರಳಿದ ಸಿಬ್ಬಂದಿಗೆ ತಲೆನೋವು. ಏನಪ್ಪಾ ಅಂತಂದ್ರೆ ಮೊಬೈಲ್ ಆಧಾರ್ ನಂಬರ್ ಯಾಕೆ ಕೊಡ್ಬೇಕು ನಿಮಗೆ ಅಂತ ಜನ ಕೇಳ್ತಾ ಇದ್ದಾರೆ. ನಮ್ಮ ವೈಯಕ್ತಿಕ ಮಾಹಿತಿ ಸೋರಿಕೆ ಆಗುತ್ತೆ, ಅದನ್ನ ಯಾಕೆ ಕೊಡ್ಬೇಕು ನಿಮಗೆ? ಬೇಸಿಕ್ ಪ್ರಶ್ನೆ ಏನಿದೆ ಕೇಳಿ ಅದಕ್ಕೆ ಉತ್ತರ ಕೊಡ್ತೀವಿ, ಆದರೆ ಮೊಬೈಲ್ ನಂಬರ್ ಕೊಡಿ, ಆಧಾರ್ ನಂಬರ್ ಕೊಡಿ, ಎಲ್ಲ ಅಲ್ಲಿ ಜಗಜ್ಜಾಹೀರು ಯಾಕೆ ಮಾಡ್ಬೇಕು ನಾವು ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾಲು ಪ್ರಶ್ನೆಗಳಿಗೆ ಸಾರ್ವಜನಿಕರು ಆಕ್ಷೇಪ. ಸುಮಾರು 60 ಪ್ರಶ್ನೆಗಳಿದ್ದಾವಂತೆ. ವೈಯಕ್ತಿಕ ಪ್ರಶ್ನೆಗಳು, ಇದರಲ್ಲಿ ಸಾಕಷ್ಟು ವೈಯಕ್ತಿಕ ಪ್ರಶ್ನೆಗಳಿದೆ. ಉದಾಹರಣೆಗೆ ನೀವು ಮದುವೆ ಆಗಿದೆಯಾ, ಡಿವೋರ್ಸ್ ಆಗಿದೆಯಾ, ಎಷ್ಟು ಸರಿ ಆಗಿದೆ, ಅಥವಾ ವಿವಾಹಿತರ ಅಂತರ್ಜಾತೀಯ ವಿವಾಹನ, ಅಂತರ್ಧರ್ಮೀಯ ವಿವಾಹನ, ಈ ಥರದ ಎಲ್ಲ ವೈಯಕ್ತಿಕ ಪ್ರಶ್ನೆಗಳಿದ್ದಾವೆ ಅಂತ. ಈ ವೈಯಕ್ತಿಕ ಪ್ರಶ್ನೆಗಳಿಗೆ ನಾವು ಯಾಕೆ ಉತ್ತರ ಕೊಡಬೇಕು ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ನೀವು ಕೇಳಿದ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ 60 ಪ್ರಶ್ನೆ ಕೇಳ್ತಾರಂತೆ. ನನ್ನ ಹೆಸರು ಕೊಡ್ತೀನಿ, ನನ್ನ ಕ್ವಾಲಿಫಿಕೇಶನ್ ಕೊಡ್ತೀನಿ, ನನ್ನ ರಿಲಿಜನ್ ಕೊಡ್ತೀನಿ, ನಾನು ಕ್ಯಾಶ್ ಕೊಡ್ತೀನಿ. ಫೋನ್ ನಂಬರ್ ಕೊಡಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಫೋನ್ ನಂಬರ್ ಕೊಟ್ಟರೆ ನೀವು ಫೋನ್ ನಂಬರ್ ಎಲ್ಲ ಪರ್ಸನಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಪರ್ಸನಲ್ ಇನ್ಫಾರ್ಮೇಷನ್ ಇರೋದು ಮಾತ್ರ ಕೊಡಲ್ಲ ಅಷ್ಟೇ. ಬೇರೆ ಫೋನ್ ನಂಬರ್ ಇದು 60 ಪ್ರಶ್ನೆ ಬರುತ್ತೆ ಸರ್. ಇದು 60 ಪ್ರಶ್ನೆ ನೀವು ಕೊಡಂಗಿದ್ರೆ ನಾವು ಸರ್ವೆ ಮಾಡ್ಬೋದು. ಇಲ್ಲ ಅಂದ್ರೆ ಒಂದು ಡಿಕ್ಲರೇಷನ್ ಇದೆ, ಅದಕ್ಕೆ ನೀವು ಡಿಕ್ಲರೇಷನ್ಗೆ ಅದಕ್ಕೆ ಸೈನ್ ಮಾಡೋ ಅದಕ್ಕೆ ಏನು ಕಡ್ಡಾಯ ಏನಿಲ್ಲ. ಲಾಸ್ಟ್ ಇವಾಗ ನಾನು ಹೇಳ್ತೀನಿ ಕೇಳಿ. ಬೈ ಚಾನ್ಸ್ ಇವಾಗ ನಾನು ಕೊಟ್ಟೆ, ಈ ಕಡೆ ತಿಳ್ಕೊಳ್ಳಿ, ಬೈ ಚಾನ್ಸ್ ನಾನು ಈಗ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಇವಾಗ ಬೈ ಚಾನ್ಸ್ ನಾನು ಕೊಟ್ಟರೆ ಅದರೊಳಗಿರೋ ಈ ಪರ್ಸನಲ್ ಇನ್ಫಾರ್ಮೇಷನ್ ಲೂಸ್ ಆಗೋ ಚಾನ್ಸ್ ಇದೆ, ನಂಬರ್ 1. ಆಮೇಲೆ ಏನು ಮಾಡಿ ಇದನ್ನು ಮಾಡ್ತಾ ಇರೋದು ರೆಗ್ಯುಲರ್ ಸರ್ವೆ ಇದು ಮಾಡಿದ್ದು ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲ, ಅದು ಕರ್ನಾಟಕ ಮುಖ್ಯ ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡ್ತಾ ಇರೋದು. ಕಮಿಷನ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾತ್ರ ಅವ್ರು ಮಾಡ್ತಾ ಇದ್ದಾರೆ. ಇವಾಗ ನಂದು ಇದನ್ನ ತಗೊಂಡು ನಾಳೆ ನಿಮ್ಮ ಸರ್ಕಾರದವ್ರು ಏನಾದ್ರು ಮಾಡ್ಬೋದು. ಇಲ್ಲ ಸರ್, ಅದೇ ಅದಕ್ಕೋಸ್ಕರ ಹೌದು, ಸರ್ಕಾರದ ಭಯ. ಯಾಕೆ ಮುಂಚೆ ಆದ್ರೆ ನಾನು ಭಯ ಇರ್ತಾ ಇರಲಿಲ್ಲ, ಇದುವರೆ ತನಕ ಭಯ ಇರಲಿಲ್ಲ. ಅಥವಾ ಇದು ಹಿಂದುಳಿದ ಆಯೋಗದವ್ರು ಮಾಡಿದೆ ಇದುವರೆ ತನಕ ಎಲ್ಲ ಎನ್ಯುಮರೇಟರ್ಸ್ ಮಾಡಿದ್ರಲ್ಲ, ಆ ಥರ ಮಾಡಿದ್ರೆ ಆವಿಡ ಅಗ್ರೀಡ್ ಅಲ್ಲ. ನಾವು ಎನ್ಯುಮರೇಟರ್ಸೇ ಆ ಇಲಾಖೆ ಸರ್ವೆ ಮಾಡ್ತಾ ಇದೆ ಅಷ್ಟೇ, ಅದ್ರ ಅಂಡರಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಯಾವ್ದ್ರಲ್ಲಿ ಕೊಡ್ಬೇಕು ಅದು ಕೊಡ್ಬೇಕು, ಇಲ್ಲ ಅಂತಿಲ್ಲ. ಇವಾಗ ಏನಾಗಿದೆ, ಈ ಪ್ರತಿಯೊಂದು ಸಮಾಜದವರು ಅಂದ್ರೆ ಜನರಲ್ ಮೆರಿಟ್ ಸಂಬಂಧಪಟ್ಟವರು ಎಲ್ಲರೂ ಹೇಳಿದ್ದಾರೆ. ಆಮೇಲೆ ಇನ್ಕ್ಲೂಡಿಂಗ್ ಕೋರ್ಟ್ಸ್ ಏನು ನಿಮ್ಗೆ ಕಡ್ಡಾಯ ಇಲ್ಲ, ಇಟ್ ಈಸ್ ಲೆಫ್ಟ್ ಟು ಯು ಅಂತ ಹೇಳಿದ್ರು. ಆದ್ರೆ ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ. ನಾವು ಹೇಳಿದ್ಮೇಲೆ ಇದನ್ನ ಬೇರೆ ಎಲ್ಲ ಕೊಡ್ತೀವಿ, ಎಕ್ಸೆಪ್ಟ್ ಇದು ಏನು ಆಧಾರ್ ಕಾರ್ಡ್ ಅಂಡ್ ಫೋನ್ ನಂಬರ್ ಕೊಡೋದು, ಇದನ್ನೆಲ್ಲ ಕೊಡ್ತೀವಿ. ಪ್ರತಿಯೊಂದು ಕೊಡ್ತೀವಿ. ಫೋನ್ ನಂಬರ್ ಕೊಡಲಿಲ್ಲ ಅಂದ್ರೆ ಕಂಪ್ಲೇಂಟ್ ಆಗುತ್ತೆ. OTP ಇವಾಗ ನನ್ನಲ್ಲಿ ನಾನು ಫೋನ್ ನಂಬರ್ ಕೊಟ್ಟರೆ ಆ ಫೋನ್ ನಂಬರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಹಂಗಿರ್ಬೇಕಾದ್ರೆ ಹೆಂಗೆ ಮಾಡ್ತೀರಾ? ಹೆಂಗೆ ನಂಬಿಕೆ ಹೆಂಗೆ? ನಾಳೆ ಅದರಿಂದ ಬೇರೆ ಇನ್ನೇನಾರ ಮಿಸ್ಯೂಸ್ ಆಗ್ಬೋದು. ಅದಕ್ಕೋಸ್ಕರ ಕೊಡೋಲ್ಲ ಅಷ್ಟೇ. ಇವಾಗ ನಾನೊಬ್ಬನೇ ಹೇಳ್ತಾ ಇಲ್ಲ, ಇಡೀ ಏನು ದಿನಾನು ಪೇಪರ್ ನೀವು ನೋಡಿದ್ದೀರಾ, ಎಲ್ಲದ್ರಲ್ಲಿ ಮೀಡಿಯಾಗಳನ್ನು ನೋಡಿದ್ದೀರಾ, ಕೋರ್ಟು ಹೇಳಿದೆ. ಅದ್ರ ಪ್ರಕಾರ ನಮಗೆ ಕೊಡೋಕ್ಕೆ ಇಷ್ಟ ಆಗಿದೆ. ನಾನು ಹೇಳಿದ 60 ಪ್ರಶ್ನೆಗೆ ನಮ್ಗೆ ಯಾವುದು ಸರಿ ಹೊಂದತ್ತೋ ಎಲ್ಲ ಪ್ರಶ್ನೆಗಳು ಆನ್ಸರ್ ಕೊಡ್ತೀವಿ, ಎಕ್ಸೆಪ್ಟ್ ಇದು ಹೌದಿಲ್ಲ ಅಂತಾನೆ ಇಷ್ಟೇ ಇರೋದು. ಅದೊಂದು ಕೊಡೋಕ್ಕಾಗಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು ಅದೇ ಫಾರ್ಮೆಟ್ ಇದೆಯಲ್ಲ ಸರ್, ಅಲ್ಲ ನಾವು ಅದನ್ನು ಕೊಡಬೇಕು. ನಾವು ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ, ಹಾಕಿದ್ರೆ ಹೋಗೋದೇ ಇಲ್ಲ. ಸೊ ಅದೇ ಥರ ಬೆಂಗಳೂರಲ್ಲಿ ಇವತ್ತಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶುರುವಾಗಿದೆ. ಈಗಾಗಲೇ ಸಮೀಕ್ಷೆ ಮಾಡುವಂತಹ ಅಧಿಕಾರಿಗಳು ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಆದರೆ ಆರಂಭಿಕದಲ್ಲೇ ಒಂದು ವಿಘ್ನ ಕೂಡ ಎದುರಾಗಿರುವಂಥದ್ದು. ಸರ್ವೆ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಸರಿಯಾದಂತಹ ಮಾಹಿತಿಯನ್ನು ನಾವು ಕೊಡೋದಿಲ್ಲ, ಯಾಕಂದರೆ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ಗಳನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ನಿವಾಸದ ಮಾಲೀಕರೆಲ್ಲರೂ ಕೂಡ ಸರ್ವೆ ಅಧಿಕಾರಿಗಳಿಗೆ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಸೊ ನಾನು ಮಾತಾಡ್ತೀನಿ ಅವರನ್ನು. ಸರ್, ನೀವು ಏನಕ್ಕೆ ಬಂದಿದ್ರೆ ತಾವು ಯಾರು ಸರ್? ಸರ್, ನಾನು ಎನ್ಯುಮರೇಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಮೊಬೈಲ್ ನಂಬರ್ ಕೊಡಲ್ಲ ಅಂತ ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದಾರೆ. ಮೊಬೈಲ್ ನಂಬರ್ ಕೊಡಲಿಲ್ಲ ಅಂದರೆ OTP ಬರಲ್ಲ, ಅದು ಇನ್ಕಂಪ್ಲೀಟ್ ಆಗುತ್ತೆ ಸರ್, ಸರ್ವೇನೇ ಮಾಡೋಕ್ಕಾಗಲ್ಲ. ಸರ್, ಈಗ ಅವ್ರು ನಿಮಗೆ ಬಂದು ಏನು ಕೇಳಿದ್ರು, ನೀವು ಯಾವ ಮಾಹಿತಿಯನ್ನು ಕೊಡೋಕೆ ನೀವು ಇಷ್ಟಪಡಲ್ಲ ಸರ್? ಅವರು 60 ಪ್ರಶ್ನೆ ಏನೋ ಅದರಲ್ಲಿ ಹಾಕೊಂಬಂದಿದ್ದಾರೆ ಅವ್ರ ಸರ್ವೆ ಪ್ರಕಾರ. ನಾನು ಅದರೊಳಗೆ ಯಾವುದು ನಮಗೆ ಹೊಂದತ್ತು ಎಲ್ಲನೂ
ಆನ್ಸರ್ ಮಾಡ್ತೀನಿ. ಎಕ್ಸೆಪ್ಟ್ ಆಧಾರ್ ಕಾರ್ಡ್ ಆ್ಯಂಡ್ ಇದು ಮತ್ತು ಮೊಬೈಲ್ ನಂಬರ್ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಆಧಾರ್ ಕಾರ್ಡ್ ಮತ್ತು ಪರ್ಸ್ನಲ್ ಮೊಬೈಲ್ ನಂಬರ್ ಕೊಟ್ಟರೆ ಅದರೊಳಗೆ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ನು ಇರುತ್ತೆ, ಅದು ಲೀಕ್ ಆಗುತ್ತೆ. ಇದ್ರ ಬಗ್ಗೆ ಅದನ್ನು ಗೌಪ್ಯವಾಗಿ ಕಾಪಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇಲ್ಲ. ಸರ್ಕಾರದಿಂದಲೇ ಮಾಡ್ತಿರುವಂತಹ ಕಾರಣಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ನಂಬರ್ ಕೊಡದೆ OTP ಜನರೇಟ್ ಆಗಲ್ಲ. OTP ಹಾಕದೆ ಹೋದರೆ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡೋಕ್ಕಾಗಲ್ಲ. ಅವ್ರು ಹೇಳೋದು ಕರೆಕ್ಟು. ಅವರು ಇವಾಗ ಸರ್ಕಾರ ಅವ್ರಿಗೇನು ನಿಗದಿ ಮಾಡಿದಾರೋ ಅದು ಕರೆಕ್ಟು. ಆದರೆ ನಮಗೆ ಹೆಂಗಿದು ಕೋರ್ಟ್ಗಳು ಹೇಳಿವೆ ಏನೋ ಇದನ್ನು ಕೊಡಬೇಕಾಗೋ ಅಗತ್ಯ ಇಲ್ಲ ಅಂತ. ಇಟ್ ಈಸ್ ಲೆಫ್ಟ್ ದಿ ಪಾರ್ಟೀಸ್. ಸೊ ಹಾಗಾಗಿ ನಮಗೆ ಇದರೊಳಗೆ ಭಾಗವಹಿಸೋಕ್ಕೆ ಇಷ್ಟ ಇಲ್ಲ. ಸಪೋಸ್ ಏನಾದರೂ ಇವರು ಭಾಗವಹಿಸಿಲ್ಲ ಅಂದರೆ ಆಗ ನೀವೇನು ಮಾಡಬೇಕಾಗುತ್ತೆ ಸರ್? ನಾವು ಸೂಪರ್ವೈಸರ್ ಗಮನಕ್ಕೆ ತರಬೇಕಾಗುತ್ತೆ. ಸೂಪರ್ವೈಸರು ನಿರಾಕರಿಸಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಮಾಡ್ತಾರೆ ಸರ್. ಓಕೆ, 60 ಪ್ರಶ್ನೆಗಳು ಏನೇನಿದಾವೆ ಸರ್? ಮುಖ್ಯವಾಗಿ ಪ್ರಮುಖವಾದಂಥ ಪ್ರಶ್ನೆಗಳು ಏನೇನಿದೆ ಸರ್? ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಕಾರ್ ಇದೆಯಾ, ಮತ್ತು ಟೂ ವೀಲರ್ಸ್ ವೆಹಿಕಲ್ಸ್ ಇದೆಯಾ. ಒಂದು ನಿಮಿಷ ಸರ್, ತೆಗೀರಿ ಸರ್. ಈ ಕೆಲವೊಂದಿಷ್ಟು ಪ್ರಶ್ನೆ 60 ಪ್ರಶ್ನೆಯಲ್ಲಿ ನಿಮ್ಮ ಇದು ಸ್ಥಿರಾಸ್ತಿ ಎಷ್ಟಿದೆ, ಚರಾಸ್ತಿ ಎಷ್ಟಿದೆ, ನಿಮ್ಮ ಮನೆಯಲ್ಲಿ AC ಇದೆಯಾ, TV ಇದೆಯಾ, ನೀವು ಮದುವೆ ಆಗಿದ್ರೆ ಇಲ್ವಾ, ಎಲ್ಲವನ್ನು ಕೂಡ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀರಾ? ಅದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ, ಕೆಲವೊಂದಕ್ಕೆ ಉತ್ತರ ಕೊಡ್ತೀನಿ. ಯಾವ್ಯಾವ ಪ್ರಶ್ನೆ ಉತ್ತರ ಕೊಡ್ತೀರಾ? ಇವಾಗ ಏನು ಮದುವೆ ಆಗಿದೆ ಉತ್ತರ ಕೊಡ್ತೀನಿ, ನನ್ನ ಎಜುಕೇಷನ್ ಏನೋ ಕ್ವಾಲಿಫಿಕೇಷನ್ಗಳು ಅದನ್ನು ಉತ್ತರ ಕೊಡ್ತೀನಿ, ನನ್ನ ಹೆಸರು ಕೊಡ್ತೀನಿ, ನಾನು ರಿಲಿಜನ್ ಕೊಡ್ತೀನಿ, ಕ್ಯಾಸ್ಟ್ ಕೊಡ್ತೀನಿ. ಎಲ್ಲ ಕೆಲವೊಂದು ಇವಾಗ ಯಾವುದೋ ಕೆಲವೊಂದು ಕೊಡೋಕ್ಕಾಗೋದಿಲ್ಲ. ಸರ್, ನಿಮ್ಮ ಮನೆಯಲ್ಲಿ ಆಭರಣ ಎಷ್ಟಿದೆ, ಜೊತೆಗೆ ನಮ್ಮಲ್ಲಿ ಯಾವ ಆಭರಣ ಮದುವೆ ಆಗಿದೆಯಾ ಇಲ್ವಾ, ಎಷ್ಟು ಮದುವೆ ಆಗಿದ್ದೀರಿ, ಜೊತೆಗೆ ಸ್ಥಿರಾಸ್ತಿ ಎಷ್ಟಿದೆ, ಚರಾಸ್ತಿ ಎಷ್ಟಿದೆ, ನಿಮ್ಮ ಮನೇಲಿ AC ಎಷ್ಟಿದೆ, TV ಎಷ್ಟಿದೆ, ಮೊಬೈಲ್ ಎಷ್ಟಿದೆ ಎಲ್ಲರೂ ಕೇಳಿದ್ದಾರೆ. ಆ ಮಾಹಿತಿ ಕೊಡ್ತೀರಾ ಇಲ್ವಾ? ನಾನು ಮದುವೆ ಆಗಿರೋದು ಕೊಡ್ತೀನಿ, ಅಥವಾ ಎಷ್ಟು ಮಕ್ಕಳಿದೆ ಅನ್ನೋದು ಕೊಡ್ತೀನಿ. ಆದರೆ ಆಸ್ತಿದ ಬಗ್ಗೆ ಹೇಳೋಕ್ಕಾಗಲ್ಲ, ಆಸ್ತಿದು ಅದು ಕೊಡೋಕ್ಕಾಗಲ್ಲ. ಬ್ಯಾಂಕ್ ಖಾತೆಗಳು ಎಷ್ಟಿದಾವೆ, ಯಾವ್ಯಾವ ಬ್ಯಾಂಕ್ ಇದೆ ಅಂತ ಅದನ್ನು ಕೂಡ ಯಾವ ಬ್ಯಾಂಕ್ ಅಲ್ಲಿ ಇದೆಯಾ? ಇಲ್ಲ ಬ್ಯಾಂಕ್ ಖಾತೆ ಎಷ್ಟಿದೆ ಅಂತ ಕೇಳ್ತೀವಿ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇದೆಯಾ, ಕೋಆಪರೇಟಿವ್ ಅಷ್ಟೇ ಕೇಳೋದು. ಬ್ಯಾಂಕ್ ಖಾತೆ ನಂಬರ್ ಏನು ಕೇಳೋದಿಲ್ಲ. ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇದೆಯಾ, ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇದೆಯಾ ಅಷ್ಟೇ ಕೇಳೋದು. ಎಷ್ಟು ಖಾತೆ ಇದೆ ಅವೆಲ್ಲ ಏನು ಕೇಳೋದಿಲ್ಲ. ಬ್ಯಾಂಕ್ ಅಲ್ಲಿ ಖಾತೆ ಇದೆಯಾ, ಖಾತೆ ಇದೆ ನ್ಯಾಷನಲೈಸ್ ಬ್ಯಾಂಕ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಅಂತ ಕೇಳ್ತೀವಿ ಅಷ್ಟೇನೆ. ಸರ್, ಈಗ ಈ ರೀತಿಯಾಗಿ ಬೇಡ ಅಂದಾಗ ತಮ್ಮ ಮುಂದಿನ ಹೇಗೆ ಪ್ರೊಸೀಜರ್? ಇಲ್ಲ, ಡಿಕ್ಲರೇಷನ್ ಫಾರಮ್ ಇರುತ್ತೆ, ಅದೊಂದು ಅವರು ನಾನು ನಿರಾಕರಿಸಿದ ಸೈನ್ ಮಾಡಿಕೊಟ್ರೆ ನಾವೇನಿದೆ ನಮ್ಮ ಸೂಪರ್ವೈಸರ್ ಮೇಲ್ಗಡೆ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ, ಅವ್ರಿಗೆ ತೊಗೊಂಡೋಗಿ ಕೊಡ್ತೀವಿ. ಅವ್ರು ಏನಿದೆ ನೆಕ್ಸ್ಟ್ ಇವ್ರು ಹೇಳಿರೋದು ನಿಜಾನ ಸತ್ಯನ ಅಂತ ಬಂದು ವೆರಿಫೈ ಮಾಡ್ತಾರೆ. ಇಷ್ಟೇ ಮಾಹಿತಿ ನಮಗೂ ಹೇಳಿರೋದು. ಸರ್, ನಿರಾಕರಿಸಿದ್ದಾರೆ ಅಂದರೆ 2-3 ನಾವು ಕೊಡ್ತೀವಲ್ಲ, ಅದೇ ಸಾಕಲ್ವಾ ನಿಮಗೆ? ಇಲ್ಲಿ ಕ್ಯಾಸ್ಟಿಸಮ್ ಅಂತಾನೆ ಮಾಡ್ತಾ ಇರೋದು ಇವಾಗ. ಆಕ್ಚುಲಿ ಆಗಿ ಸರ್ಕಾರ ಇದು ಯಾಕೆ ಮಾಡ್ತಾ ಇದೆ ಅಂದ್ರೆ, ಕೆಲವೊಂದು ಸ್ಕೀಮು ಸರ್ಕಾರದ್ದು ಕೆಲವು ಹಂತದ ಕ್ಯಾಟಗರಿ ಅವ್ರಿಗೆ ತಲುಪ್ತಾ ಇಲ್ಲ. ಅವರು ಯಾಕೆ ಕೊಡ್ಬೇಕು ನಮ್ಮನ್ನ? ಇವಾಗ ನಮ್ಗೆ ABCD ಏನಿಲ್ಲ, ಜನರಲ್ ಅಲ್ಲಿ ಹೈಯೆಸ್ಟ್ ಜನರಲ್ ನಾವು. ಇದುವರೆಗೂ 1% ನಮಗೆ ಈ ಗವರ್ಮೆಂಟ್ ಏನು ಬಂದಿಲ್ಲ ಅಲ್ಲ. ಈಗ ಒಂದೇ ಹೇಳ್ತೀನಿ ಕೇಳಿ, ಹೇಳಿದ್ರಲ್ಲ ಏನು ಅದೇ ಸರ್ಕಾರದ್ದು ಇದು ಸಬ್ಸಿಡಿನೋ ಅಥವಾ ಇನ್ನೊಂದು ಮತ್ತೊಂದು ಕೊಡ್ತಾರಲ್ಲ, ಇವಾಗ ನಾಳೆ ನಮ್ಗೆ ಅದೂ ಅನುಮಾನ ಇದೆ ಸರ್ಕಾರದ ಮೇಲೆ. ಇವಾಗ ನಾನು ಕೊಟ್ಟೆ ಅಂತ ಇಟ್ಕೊಳ್ಳಿ, ಈ ಬೇಸದ ಮೇಲೆ ಅವ್ರ ಸರ್ಕಾರ ಇವಾಗ ಫಾರ್ ಎಕ್ಸಾಂಪಲ್ಲು ಕೆಲವೊಂದು ಎಲ್ಲ ಏನೋ ಇಡೀ ಜನತೆಗೆ ಸಿಗ್ತಾ ಇದೆ, ಇವಾಗ ಅದನ್ನು ತೆಗೆದಾಕ್ಬೋದು ಅನ್ನೋ ಅನುಮಾನ ಇದೆ. ಅದೇ ಇವಾಗ ನನ್ನ ಪ್ರಕಾರ ಇದು ಮಾಡ್ತಾ ಇರೋದೇ ಅದಕ್ಕೆ ಅಂತ, ಇದಕ್ಕೋಸ್ಕರನೇ ಮಾಡ್ತಾ ಇರೋದು. ಸೊ ಈಗ ಬೆಂಗಳೂರಲ್ಲಿ ಇವತ್ತಿನ ಸಮೀಕ್ಷೆ ಆರಂಭವಾಗ್ತಾ ಇದೆ. ಆರಂಭದಲ್ಲಿ ಒಂದು ವಿಘ್ನ ಅನ್ನೋ ಹಾಗೆ ಜನರು ಕೂಡ ತಮ್ಮ ಮೊಬೈಲ್ ನಂಬರನ್ನು ಜೊತೆಗೆ ಆಧಾರ್ ಕಾರ್ಡ್ಗಳನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಈಗ ಸಮೀಕ್ಷೆ ಮಾಡುವಂತಹ ಅಧಿಕಾರಿಗಳಿಗೆ ಒಂದು ತಲೆನೋವು ಕೂಡ ಶುರುವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.